ಯಾಕಂದ್ರೆ ಇವತ್ತು ಯಶಸ್ಸು ಅಂತ ಹೇಳುವಂಥದ್ದು ಎಲ್ರಿಗೂ ಬೇಕು. ಇವತ್ತು ಅಂತಲ್ಲ, ಯಾವತ್ತು ಎಲ್ಲರಿಗೂ ಬೇಕಾಗಿರುವಂತ ಸಂಗತಿನೇ ಇದು. ಒಂದು ತಿಂಗಳಲ್ಲೇ ಇಂಥದ್ದೊಂದು ಸಾಧಿಸೋದು ಹೇಗೆ, ಅಥವಾ ಬೇಗನೆ ಶ್ರೀಮಂತರಾಗೋದು ಹೇಗೆ, ಒಂದೇ ವರ್ಷದಲ್ಲಿ ಕೋಟ್ಯಾಧಿಪತಿ ಆಗೋದು ಹೇಗೆ, ಇವತ್ತಿಂದ ನಾಳೆಗೆ ನಿಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡೋದು ಹೇಗೆ, ಈ ತರದ ಪುಸ್ತಕಗಳೇ ಹೆಚ್ಚಾಗಿವೆ ನಮ್ಮ ಸುತ್ತಮುತ್ತ. ಇವತ್ತಿಂದ ನಾಳೆಗೆ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತದೆ, ಅಥವಾ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಆಗ್ತದೆ, ಇದೆಲ್ಲ ಯಶಸ್ಸಿನ ಬಹಳ ನ್ಯಾರೋ ವ್ಯಾಖ್ಯಾನಗಳು. ಯಶಸ್ಸು ಅನ್ನೋದು ಒಂದು ಇನ್ಸಿಡೆಂಟ್ ಅಲ್ಲ. ಜೀವನ ಅನ್ನೋದು ಬರೀ ಕ್ರಾಂತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ನಾವೊಂದು ಇನ್ಸ್ಟಂಟ್ ಕಾಲದಲ್ಲಿದ್ದೇವೆ. ಎಲ್ಲವೂ ಇನ್ಸ್ಟಂಟ್. ನಮಗೆ ನಾವು ತಿನ್ನೋ ಫುಡ್ ಇನ್ಸ್ಟಂಟ್, ನಾವು ಕುಡಿಯೋ ಪಾನೀಯ ಇನ್ಸ್ಟಂಟ್, ಅಥವಾ ಏನೋ ಒಂದು ಆಗ್ಬೇಕು, ಈ ಕ್ಷಣ ಆಗ್ಬೇಕು. ಇದ್ದಕ್ಕಿದ್ದಾಗೆ ಫೇಮಸ್ ಆದವರು ಯಾರೊಬ್ರು ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ತಾ ಇದ್ದಾರೆ, ಅವರು ಓವರ್ ನೈಟ್ ಫೇಮಸ್ ಆದ. ಕ್ಷುಲ್ಲಕ ವಿಷಯಗಳೇ ಬಹಳ ಪ್ರಧಾನ ಆಕರ್ಷಣೆಯ ವಿಷಯಗಳು. ಅವುಗಳ ಬಗ್ಗೆ ಗಂಟೆಗಟ್ಟಲೆ ಜನ ಚರ್ಚೆ ಮಾಡ್ತಾರೆ, ಕಿಲೋಮೀಟರ್ ಗಟ್ಟಲೆ ಕಾಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಕೊನೆಗೆ ಜನ ಇದೇ ಸುದ್ದಿ ಅಂತ ಭ್ರಮಿಸ್ತಾರೆ. ಹೆಚ್ಚು ಡ್ರಾಪ್ ಔಟ್ಗಳೇ ಜಾಸ್ತಿ ಸಕ್ಸಸ್ಫುಲ್ ಆಗ್ತಾರೆ. ಸೊ ಇದು ಕೂಡ ಒಂದು ಮೆಸೇಜ್ ಕೊಡುತ್ತೆ ನಮ್ಮ ಯುವಜನಕ್ಕೆ. ಆದರೆ ಹೆಚ್ಚಿನವರು ಕೂಡ 90% ವಿದ್ಯಾರ್ಥಿನಿಯರು ಕೂಡ ಅಲ್ಲೇ ಡ್ರಾಪ್. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ತ್ಯಾಗಗಳನ್ನು ಮಾಡೋದಕ್ಕೆ ಸಿದ್ಧರಿರಬೇಕು. ಶಿಕ್ಷಣದಲ್ಲಿ ತುಂಬಾ ಮೇಲಕ್ಕೆ ಹೋದವರು ಯಶಸ್ವಿಗಳು, ಅಥವಾ ಏನೋ ಸಾಧನೆ ಮಾಡಿದವರು ಯಶಸ್ವಿಗಳು, ಈ ತರ ಒಂದು ಕಲ್ಪನೆ ಇತ್ತು ಸಮಾಜದಲ್ಲಿ. ಆದ್ರೆ ಇವತ್ತು ಯಶಸ್ಸಿನ ಮಾನದಂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆಯೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ರೀಲ್ಸ್ 10,000 ಜನಕ್ಕೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದೇ ಯಶಸ್ಸು, ಅಥವಾ ಯಾವುದೋ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಒಂದು 5,000 ಜನ ಲೈಕ್ ಮಾಡಿದ್ದಾರೆ ಅಂದ್ರೆ ಅದೇ ಯಶಸ್ಸು. ಈ ರೀತಿಯ ಇವತ್ತಿನ ಕಾಲಘಟ್ಟದಲ್ಲಿ ಜನ ಯಶಸ್ಸನ್ನ ಯಾವ ರೀತಿಯಲ್ಲಿ ಪರಿಗಣನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅದರ ಮಾನದಂಡಗಳು ಬದಲಾವಣೆ ಆಗಿದೆಯಾ, ಅಥವಾ ಆಗಿದ್ರೆ ಯಾವ ರೀತಿ ಬದಲಾವಣೆ ಆಗಿದೆ, ಇದ್ರ ಬಗ್ಗೆ ನೀವು ಮಕ್ಕಳನ್ನ ಅಥವಾ ಇವತ್ತಿನ ಹದಿಹರೆಯದ ಪೀಳಿಗೆಯನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಇರೋರಾಗಿ ಏನ್ ಹೇಳೋದಕ್ಕೆ